ನಮಸ್ತೆ ಜಿ. ನಮಸ್ತೆ. ಇವತ್ತೇನು ಹೇಳ್ಕೊಡ್ತಾ ಇದ್ದೀರಾ? ಕಿತ್ಲೆ ಹಣ್ಣಿ ಸಿಪ್ಪೆ ಗೊಜ್ಜು. ಓ ವಾವ್, ಸೂಪರ್. ಸರಿ, ಏನೇನು ಬೇಕಜ್ಜಿ ಅದಕ್ಕೆ? ಅದಕ್ಕೆ ಕಿತ್ಲೆ ಹಣ್ಣಿ ಸಿಪ್ಪೆ ಎಷ್ಟು ಉದ್ದು ತಗೊಂಡಿದ್ದೀರಾ? 3 ಹಣ್ಣಿನ ಸಿಪ್ಪೆ. ಸರಿ. ಆಮೇಲೆ ಅದ್ರ ಜೊತೆಗೆ ಒಂಚೂರು ಹಸಿ ಶುಂಠಿ ಹಾಕಿ ರುಚಿಯಾಗಿರುತ್ತೆ ಅಂತ ನೋಡಿ ಇಷ್ಟು ಹಸಿ ಶುಂಠಿ ಹಾಕತ್ತೀನಿ. ಚೆನ್ನಾಗಿದೆ. ಅಂದ್ರೆ ಒಂದು 50 ಗ್ರಾಮ್ ಶುಂಠಿ ಇರ್ಬೋದು. ಗೊತ್ತಾಯ್ತಾ? ಆಮೇಲೆ ಒಂದು ಇಷ್ಟು ದಪ್ಪದ್ದು ಇಷ್ಟು ದಪ್ಪ ಇರುತ್ತೆ. ಸರಿ, ಅದನ್ನ ಸಿಪ್ಪೆ ಎಲ್ಲ ತೆಗೆದು ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕು. ಸರಿ, ಆಯ್ತಾ? ಈಗ ನೆಕ್ಸ್ಟ್ ಒಂದೊಂದೇ ಹಾಕೋತಾ ಬರ್ತೀನಿ. ಅಲ್ಲ, ಸಾಮಾನ್ಯ ಹೇಳ್ಬಿಡಜಿ ಒಂದ್ಸತಿ. ಇದಕ್ಕೆ ಒಗ್ಗರಣೆಗೆ ಸಾಸಿವೆ ಆಯ್ತಾ, 1 ಚಮಚ ಹಾಕೊಂಡಿದ್ದೀನಿ. ಈ ಚಮಚ 1 ಚಮಚ ಹಾಕೊಂಡಿದ್ದೀನಿ. ಸರಿ. ಆಮೇಲೆ ಜೀರಿಗೆನೂ ಅಷ್ಟೇ, ಇದ್ರ 1 ಚಮಚ ತಲೆ ಹೊಡೆದು 1 ಚಮಚ ಹಾಕಿದ್ದೀನಿ. ಜೀರಿಗೆ, ಮೆಂತ್ಯ, ಕರಿಬೇವಿನ ಸೊಪ್ಪು ಜೊತೆಗೆ ಮೆಂತ್ಯ ಒಂದು ಕಾಲ್ ಟೇಬಲ್ ಸ್ಪೂನ್ ಸಾಕಲ್ವಾ? 1/4 ಚಮಚ ಮೆಂತ್ಯ. ಇದ್ರಲ್ಲಿ 1/4 ಚಮಚ. ಸರಿ. ಆಮೇಲೆ ಕೊತ್ತಂಬರಿ ಬೀಜನೂ ಅಷ್ಟೇ, ಇದ್ರಲ್ಲಿ 1 ಚಮಚ ಅಷ್ಟೇ, 1 ಚಮಚ. ಆಮೇಲೆ ಒಣಮೆಣಸಿನಕಾಯಿ 4 ರಿಂದ 5 ಅಷ್ಟೇ, ಬೇಕಾದ ಖಾರದ ಪ್ರಕಾರ. ಇದು ಬೆಲ್ಲ, ಇದು ಉಪ್ಪು, ಆಮೇಲೆ ಇದು ಅರಿಶಿನ, ಆಮೇಲೆ ಇದು ಹಿಂಗು. ಹಿಂಗು ಅಡಿಗೆ ಮನೇಲಿದೆ, ಬರುತ್ತೆ. ಈಗ ಕರ್ಬೇವು ಸೊಪ್ಪು 2-3 ಕಡ್ಡಿ. ಆಮೇಲೆ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಇಟ್ಕೊಂಡಿದ್ದೀರಾ, ಅದು ಒಂದು 4 ಟೇಬಲ್ ಸ್ಪೂನ್ ಇಷ್ಟೇ ಅಲ್ವಾ? ಸರಿ, ಆಯ್ತು. ಬಂದೆ, ಹಿಂಗ್ ತಗೊಂಡ್ಬರ್ತೀನಿ. ಹುಣಸೆ ಹಣ್ಣು ಲಿಂಬೆ ಹಣ್ಣಿನ ಗಾತ್ರ ಸಣ್ಣ ಮಾಡೋಣ ಇವಾಗ. ಬಂದೆ. ಆಮೇಲೆ ನೀರ್ ಬೇಕು, ಗೊಜ್ಜು ಮಾಡೋದ್ರಿಂದ ನೀರ್ ಬೇಕು. ಕೊತ್ತಂಬರಿ ಬೀಜ ಅಲ್ವಾ, ಸಿಮ್ಮಲ್ಲಿ ಹಾಕತ್ತೀನಿ ನೋಡಿ. ಇದ್ರಲ್ಲಿ ಹೇಳಿದ್ನಲ್ಲ, ಆ ಚಮಚ 1 ಚಮಚ ಕೊತ್ತಂಬರಿ ಬೀಜ. ಆಯ್ತಾ? ಜೀರಿಗೆ ನಾನು ಅಳತೆ ಮಾಡಿ ಇಟ್ಬಿಟ್ಟಿದ್ದೀನಿ. 1 ಚಮಚ ಜೀರಿಗೆ, ಮೆಂತ್ಯ ಸಾಕು, 1/4 ಚಮಚ ಅಷ್ಟು ಸಾಕು. ಮೆಂತ್ಯ ತುಂಬ ಹಾಕೋಬೇಡ. ಮೆಂತ್ಯ, ಕರಿಯಳ್ಳು. ನೀವು ಕರಿಯಳ್ಳೆ ಬಳಸೋದಲ್ಲ? ನಾನು ಕರಿಯಳ್ಳು ಬಹಳ ಒಳ್ಳೇದು, ಹಾಕ್ತಿದ್ದೆ ಇದಕ್ಕೆಲ್ಲ. ಅದು ಕರಿಬೇವಿನ ಸೊಪ್ಪು, ಅದನ್ನ ನಾನು ಎಷ್ಟು ಬೇಕಾದ್ರೂ ಹಾಕೊಡ್ತೀನಿ. ಅದಾಯ್ತಾ? ಆಮೇಲೆ ಇದು ಒಣಮೆಣಸಿನ್ಕಾಯಿ, ಅದು ನೀವು ಖಾರ ಬೇಕಾದಷ್ಟು, ಇದೆಷ್ಟು 4 ಇತ್ತಲ್ಲ ಮೆಣಸಿನ್ಕಾಯಿ. ಆಯ್ತಲ್ಲ? ಇನ್ನೇನಿದೆ, ಎಣ್ಣೆ 1 ಚಮಚದಷ್ಟು ಹುರಿಯಕ್ಕೆ, ಜಾಸ್ತಿ ಏನು ಬೇಕಾಗಲ್ಲ, ಇಷ್ಟು ಸಾಕು. ಯಾವ್ದು ಹೊಸ ಪ್ಯಾನ್ ತಗೊಂಡ್ಬಿಟ್ಟಿದ್ದೀರಲ್ಲ ಜಿ? ಮತ್ತೆ ಬೇಕಲ್ಲ. ಚೆನ್ನಾಗಿದೆ, ಕ್ಯಾರೆಟ್ ಅಂತ ಹೇಳಿ. ತುಂಬಾ ಕಾಸ್ಟ್ಲಿ. ಹ್ಯಾಂಡ್ಲಿಂಗ್ ಎಲ್ಲ ಕಷ್ಟ. ಹ್ಯಾಂಡ್ಲಿಂಗ್ ಒಡಿದೆ ಎಲ್ಲ ನೋಡ್ಕೊಬೇಕು, ನಿಧಾನ ಮಾಡ್ಬೇಕು. ನೀನ್ ಇದೆಯಲ್ಲ, ಇಷ್ಟು ಹುರಿಬೇಕು. ಸ್ವಲ್ಪ ಹುರಿಯಕ್ಕೆ 1 5 ನಿಮಿಷ ಆಗುತ್ತೆ. ಹುರಿದ್ಬಿಟ್ಟು ಆಮೇಲೆ ಅದನ್ನ ಹುರಿದು ಬೇಗ ಹಾಕ್ಬಿಟ್ರೆ ಏನು ತೊಂದರೆ ಇಲ್ಲ, ಬೇಗ. ಏನು ಕೊಬ್ಬರಿ ಹಾಕ್ಬೇಡ, ಏನು ಕಾಯಿ ಹಾಕೋಬೇಡ. ಇಲ್ಲಿ ಹಾಕೋದಿಲ್ಲ ಇದೆಲ್ಲ ನಾವು. ಇದು ಹಾಗಲಕಾಯಿ ಗೊಜ್ಜಿ ಕೂಡ ಕಾಯಿ ಹಾಕಲ್ಲ. ಕಾಯಿ ಇಲ್ಲ ಅಂದ್ಬಿಟ್ರೆ ಅದರಷ್ಟು ಸುಖ ಯಾವುದು ಇಲ್ಲ. ಕಾಯಿ ಇಲ್ಲದೆ ಎಷ್ಟು ಹಿಂಗೆ ಬೇಕಾದ್ರೂ ಮಾಡ್ತೀನಿ ಅಡುಗೆ. ತುರಿಯಕ್ಕೆ ಬೇಜಾರು, ತಿನ್ನೋದಿಕ್ಕೆ ಚೆನ್ನಾಗಿರುತ್ತೆ, ಅದು ತುರಿಯಕ್ಕೆ ಬೇಜಾರು ಅಷ್ಟೇ. ಹುರಿಯೋದಕ್ಕೆಲ್ಲ ಇವತ್ತು ಸಣ್ಣದಾಗತ್ತಲ್ಲ, ಗೊಜ್ಜಿಗೆಲ್ಲ ಸಣ್ಣದಾಗ. ನಮ್ದೇನಂದ್ರೆ ನಮ್ಮ ಮಾಮೂಲ ಬಾಂಡ್ಲಿನೇ ಚೆನ್ನ. ಸಾರಿಗೆ ಆರಾಮಿದೆ ಅಷ್ಟೇ. ಈ ಕಡೆ ಅಂತ ಕೊಡ್ತೀನಿ ಸ್ವಲ್ಪ. ಸ್ವಲ್ಪ ದೊಡ್ಡ ತೊಗೊಬೋದು, ನಾನು ಇಷ್ಟು ಸಾಕಲ್ಲ. ಹಾಕ್ತೀನಿ, ಇಷ್ಟು ಎಣ್ಣೆ ಹಾಕ್ಕೊಡ್ತೀನಿ. ಬರಬೇಕು ಅದು ಅಂತ. ಸಾಸಿವೆ ಒಗ್ಗರಣೆ ನೋಡಿ ಇಟ್ಬೇಕು. ಹಿಂಗು ಸ್ವಲ್ಪ ಹಾಕೋ, ಹಿಂಗು ಆಯ್ತಾ? ಆಮೇಲೆ ಇದನ್ನ ಹಾಕ್ತೀನಿ. ಇದನ್ನು ಶುಂಠಿ ಹಾಕೋ. ಶುಂಠಿ ಸಾಕ, ಇನ್ನೊಂಚೂರು ಹಾಕೊಬೋದಾ? ಶುಂಠಿ ಬೇಕು ಹಾಕ್ಬೋದು, ಏನು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಸಾಕು ಶುಂಠಿ. ಇದಕ್ಕೆ ಶುಂಠಿ ಹಾಕೊಂಡಿದ್ರೆ ಚೆನ್ನಾಗಿ
ಇದು ಕಂಚಿ ಹಣ್ಣಿಂದ ಮಾಡ್ತಾರ ಕುಕ್ಕರಲ್ಲಿ ಬೇಯಿಸೋದು ಬೇಡವಾ? ಕಂಚಿ ಸಿಪ್ಪೆ ಗೊಜ್ಜು ಮಾಡಿ ತೋರಿಸಿದ್ರಲ್ಲ, ಅದನ್ನ ಬೇಯಿಸಿ. ಯಾಕೆಂದ್ರೆ ಯಾವ ಥರ ಕುಕ್ಕರಲ್ಲಿ ಬೇಯಿಸೋದು ಬೇಡ ಇದನ್ನ. ಇದು ಬೇಡ, ಇದು ಬಹಳ ಸೂಕ್ಷ್ಮ. ಹಾಂ, ಈಗ 2 ಸಲ ಹಿಂಗೆ ಹುರಿದ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ. ಆಮೇಲೆ ನೀರಲ್ಲಿ ಬೇಯಿಸ್ಬೋದು. ಅದು ಹಂಗಲ್ಲ, ತುಂಬಾ ಹುರಿಬೇಕು. ಅದು ಉಳಿಸಕ್ಕೆ ಗ್ಯಾಸ್ ಸುಮಾರು ಬೇಕಾಗುತ್ತೆ, ಎಣ್ಣೆನೂ ತುಂಬಾ ಹಾಕೋಬೇಕಾಗುತ್ತೆ. ಅದಕ್ಕೆ ನಾನು ಮತ್ತೆ ಕುಕ್ಕರ್ ಬೇಯಿಸ್ಬಿಡ್ತೀನಿ. ನೀರು ಹಿಡ್ದೇನೆ ಕೆಳಗಡೆ ಮಾತ್ರ ನೀರಿಟ್ಟು ಬೇಯಿಸ್ಬಿಡ್ತೀನಿ. ಅದು ಮೆತ್ತವಾಗಿರುತ್ತೆ. ಆಮೇಲೆ ಬೇಯಿಸಿದ ಗಂಟೆಗೆ ಹೋಗೋದು ಬೇಡ, ಒಗ್ಗರಣೆ ಹಾಕೋದು ಏಕ್ದಮ್ ಗುಜ್ಜು ಹಾಕಿ ಕುದಿಸ್ಬಿಟ್ರೆ ಅದು ಎಷ್ಟು ದಿವಸ ತಿಂಗ್ಳುಗಟ್ಟಲೆ ಇರುತ್ತೆ. ಮೈಗೂ ಒಳ್ಳೇದು, ಚೆನ್ನಾಗಿತ್ತು ಮಾತ್ರ ಕಂಚಿ ಗೊಜ್ಜು. ತುಂಬ ಮೈಗೆ ಒಳ್ಳೇದು. ಅದೆಲ್ಲ ತಿಂತಾರ. ಹಾಂ, ಸಿಪ್ಪೆನೂ ಚೆನ್ನಾಗಿ ದಪ್ಪ ಸಿಕ್ಕಿತ್ತು, ಚೆನ್ನಾಗಿತ್ತು. ಬೇರೆ ಪಾತ್ರೆ ಕೊಡಲ್ಲ ನಿಮಗೆ ಬೇಕನ್ನೋದಿಲ್ಲ ಅಂದರೆ ಹುರಿಯೋದಕ್ಕೆ ಅದೆಲ್ಲ ಹೊರಗೆ ಬೀಳುತ್ತೆ. ಮಾಡ್ಕೊಡು. ಕಡೆ ಕಡೆ ಇಲ್ಲ ಇದೆ. ಅದ್ರ ಮೇಲೆ ಬಿಸಿ ಆಗುತ್ತೆ, ಆಡಬೇಕು. ಅದು ಆಡಿದ್ರೆ ನಮ್ಗೆ ತಿರುಗೋದು ಬೇಕಲ್ಲ. ಎಣ್ಣೆ ಬೇಕಾ ಇನ್ನೊಂಚೂರೋದಕ್ಕೆ? ಎರಡು ಸಾಕು, ನೋಡಿ ಸಾಲದೆ ನೋಡ್ತೀನಿ. ಬೇಕಾದ್ರೆ ಒಂದು ತಟ್ಟು ಎಷ್ಟು ಇದರಲ್ಲಿ ಇರೋದೇ ಅಷ್ಟೇ ಬೇಕಾ? ತಟ್ಟು ಬೇಕು. ನೀ ಕೇಳಿದೆಯಲ್ಲ ಅಂತ ಇದನ್ನು ಹಾಕದೆ. ಸಾಕು ಬೇಕಾದಷ್ಟು ಬೇಕಾದಷ್ಟು ಅಷ್ಟೇ. ಆಯಿತಾ? ಅದು ಆಡಿದ್ಯಾ ನೋಡು. ಅದಕ್ಕೆ ಅರಿಶಿನ ಹಾಕತ್ತೀನಿ ತಿರುಗೋಕೆ. ಆಯಿತಾ? ಆಮೇಲೆ ಇನ್ನೂ ಹಾಕೊಂಡಿದ್ದೀನಿ. ಆಮೇಲೆ ಹುಣಸೆ ಹಣ್ಣು ನೋಡಿ ಇಷ್ಟನ್ನೇ ಜಾರಿಗೆ ಹಾಕೊಂಡ್ಬಿಡ್ತೀರಲ್ಲ. ಇದಾಯ್ತಾ? ಹುರಿದಾಯ್ತಾ? ಅಂತ ಹುರಿಬೇಕು. ಹುರಿಬೇಕು. ಅದು ಹಾಕೋ ತನಕ ಇಷ್ಟ. ಸರಿ ಸರಿ, ಇಲ್ಲಿ ಕಾಣಲ್ಲ. ನೀವು ಅದು ಜಾರಿಗೆ ಎಲ್ಲ ಇಟ್ಕೊಂಡು ಹಾಕಿ, ಇಲ್ಲೆಲ್ಲ ಇಲ್ಲ ಹಾಕಿ. ಹುಣಸೆ ಹಣ್ಣು ಬೇಕು, ಹುರಿಬೇಕು. ತಡೀರಿ. ನಾವು ತೋರ್ಸಾಗಿದ್ದಾರೆ, ಹಾಕಿ. ಹಾಂ, ಸಾಕು. ಸಾಕು. ನಾವು ಮೆಣಸಿನ್ಕಾಯಿ ಜಾಸ್ತಿನೇ ಹಾಕಿಲ್ಲ, ನಾನು ಹಾಕಿ ಹಾಕಿದ್ದೀನಿ. ಇದೆಲ್ಲ ಎಲೆಸ ಒಟ್ಟು ಉಂಟಾರೆ ಅದು ಬೆಸ್ಟ್. ಅದು ಇದು ಹೊರಗೆ ಹೋಗಲ್ಲ. ಇವೆಲ್ಲ ಇದು ಫ್ಯಾಷನ್ ಅಷ್ಟೇ. ಪಾತ್ರೆ ಹಾಳಾಗಿ ಬರೋದಲ್ಲ. ನಮ್ಮ ಹಳೆ ಕಾಲದ್ದೇ ಸರಿ ಕಣವ ತಾಯಿ. ಯಾಕೆ ಬೇಡ? ಈ ಕಡೆದಷ್ಟು ಹುರಿತಿಲ್ಲ. ಬರುತ್ತೆ, ಹುರಿತೀನಿ, ಎಲ್ಲ ಕಡೆನೂ ಹುರಿತೀನಿ. ಹೇಳ್ಬೇಕಾದ್ದೇ ಇಲ್ಲ ನೋಡು. ಚೂರು ಹ್ಯಾಂಡ್ಲಿ ಬಿಸಿಯಾಗಿದೆಯಾ? ಇಲ್ಲ ಅಲ್ಲ? ಇಲ್ಲ, ಪರವಾಗಿಲ್ಲ. ಆಗತ್ತೆ ಈಗ. ಇದನ್ನು ಇಂಡಸ್ ವ್ಯಾಲಿ ಅಂತ ಅದರಿಂದನೇ ತರಿಸಿರೋದು. ಇದು ಇಂಡಸ್ ವ್ಯಾಲಿ ಅಂತ ಅದರಿಂದನೇ ತರಿಸಿರೋದು. ನೀರು ಸಾಕಾಯ್ತು? ಆಗಿದೆಯಾ? ಇದೆಲ್ಲ ಆರಿದೆಲ್ಲ ನೋಡು. ಪರವಾಗಿಲ್ಲ. ಆರಿಲ್ಲ, ಏನಾಗಲ್ಲ. ನೀರು ಹಾಕ್ತಿರುವತ್ತಲ್ಲ. ಆಮೇಲೆ ಎರಡೇ ಹಸಿಮೆಣಸಿನ್ಕಾಯಿ ಹಾಕು. ಅದಕ್ಕೆ ಉದ್ದನೆಲ್ಲ ಸುಮ್ಮನೆ ರುಚಿ ಆಗತ್ತೆ ಅಂತ. ಆಯಿತಾ? ಮುಚ್ಚಿದಕ್ಕೆ ಆಯಿತಾ? ಈಗ ಬೇಯಿಸಿ ಹೈಗೆ ಹಾಕ್ತೀನಿ.
ಬೇಬೇಕಾಯ್ದು. ಬೇಯಬೇಕು. ಹ್ಮ್ ಇದಕ್ಕೆ ಎರಡೇ ಹಸಿಮೆಣಸಿಕಾಯಿ ಇನ್ನು ಹಿಂಗೆ ಹಾಕ್ಬಿಟ್ರೆ ರುಚಿ ಒಂಥರ ಟೇಸ್ಟು. ಅದು ಹೆಚ್ಚದ್ ಬೇಡವಾ? ಅದು ಬೇಡ, ಅದನ್ನ ಯಾರು ತಿನ್ನಕ್ಕೂ ಹೋಗಲ್ಲ ಹಂಗಿಲ್ಲ, ಗೊತ್ತಾಗತ್ತೆ ಎಲ್ರಿಗೂ. ಈಗ ನಾನು ಇದನ್ನು ತಿರುಗ್ಕೊಂಡ್ಬರ್ತೇನೆ, ಆಯ್ತಾ? ಹುಣಸೆ ಹಣ್ಣು ನಾವು ಇಟ್ಕೊಂಡಿದ್ದಕ್ಕಿಂತ ನೀವು ಬರೀ ಅರ್ಧ ಹಾಕಿರೋದಷ್ಟೇ ಅಲ್ವಾ? ಸಾಕು ಅಷ್ಟು. ಹಂಗಾರೆ ಒಂದು ಅರ್ಧ ಲಿಂಬೆ ಹಣ್ಣು ಹೇಳಿದ್ರೆ ಸರಿ ಹೋಗುತ್ತೆ ಅಷ್ಟೇ. ಸಾಕು. ಈಗೇನ್ ಮಾಡ್ತಿದ್ದೀರಾ? ತಿರುಗ್ತೀನಿ, ಹಾಕೊಂಡಿದ್ದೀನಿ. ಸರಿ ಆಯ್ತು. ಆಗಿದೆಯಾ? ನೋಡು, ಬೆಂದಿದೆಯಾ? ಅದು ಸರಿ. ಕಲರು ಚೇಂಜ್ ಆಗಿದೆ ಅಲ್ಲ ಒಂಚೂರು? ನೋಡು. ಆಯ್ತು. ಜಿ ಬಂದಿದೆ. ನಂಗೇನು ಗೊತ್ತು ಅಂತ ಕೇಳ್ತೀರಾ ನೀವು? ಗೊತ್ತಾಯ್ತಾ? ಈಗ ನೋಡು, ಇನ್ನೊಂದು ಹಾಕ್ತೀನಿ. ತಿರುಕೊಂಬಂದಿದ್ದಲ್ಲ ಅದು? ತಿರ್ಕೊಂಬಂದಿದ್ನಲ್ಲ, ಇದನ್ನೆಲ್ಲ ಹಾಕ್ತಾರೆ. ನಿಮ್ಮಲ್ಲಿ ಹಾಕ್ಕೊಂಡಿದ್ದೀನಿ. ಇವತ್ತೆಲ್ಲ ಕಿತ್ಲೆ ಹಣ್ಣಿನ ಸಿಪ್ಪೆ ಮತ್ತು ನಿನ್ನ ಸೀರೆ ಕಲರ್ ಎರಡು ಆರೆಂಜ್. ಒಂದು ಸಂಕ್ರಾಂತಿಗೆ ನಿಮ್ಮ ಪ್ರಿಪರೇಷನ್ ಏನಾಗಿ? ನೀವೆಲ್ಲ ಎಳ್ಳು ಮಾಡೋದಾ ಅಥವಾ ಹೆಂಗೆ? ಏನು ಮಾಡ್ತೀರಾ ನೀವು? ನಾನು ಸಂಕ್ರಾಂತಿಗೆ ಅದೇನ್ ಮಾಡ್ತಾರೆ ಗೊತ್ತಾ, ಎಲ್ಲ ಎಳ್ಳು ಕೊಟ್ಟು ಸಂಕ್ರಾಂತಿ ಎಳ್ಳು ಹೆಚ್ಚು ಕಷ್ಟಪಟ್ಟು ಎಳ್ಳು ಹೆಚ್ಚಿ ಅದನ್ನ ಕೊಬ್ಬರಿ ಹೆಚ್ಚಿ ಇದನ್ನ ಮಾಡಿ ಎಲ್ಲ ಮಾಡಿರ್ತೀವಲ್ಲ, ಏನು ಮಾಡ್ತಾರೆ, ಆ ಬರೀ ಅದ್ರ ಕಡಲೆ ಬೀಜ, ಬೆಲ್ಲ, ಕೊಬ್ಬರಿ ಎಲ್ಲ ತಿಂದ್ಬಿಟ್ಟು ಎಳ್ಳೆಲ್ಲ ಹಂಗೆ ಬಿಟ್ಟಿರ್ತಾರೆ. ಮಾಡ್ಬೇಕು, ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ನಾನೇನ್ ಮಾಡಿದೆ, ಎಳ್ಳನ್ನ ಕರಿ ಎಳ್ಳ ನಾನು ಉಜ್ಜಿ ಬಿಳಿ ಎಳ್ಳ ಅಂತ ಹಚ್ಚೋದ್ರಲ್ಲಿ ಹಾಕೋದಿಲ್ಲ, ಮೈಗೂ ಒಳ್ಳೇದಲ್ಲ. ಒಟ್ಟು ಅದ್ರದ್ದು ಏನು ಮಾಡ್ತೀರಾ ನೀವು? ಅದ್ರದ್ದು ಅದ್ರಲ್ಲಿ ಉಂಡೆ ಮಾಡ್ತೀನಿ. ಓ, ಅದನ್ನ ಮಾಡಿ ಉಂಡೆ ಬಂದವರಿಗೆಲ್ಲ ಒಂದೊಂದು ಉಂಡೆ ಕೊಟ್ಬಿಡ್ತೀನಿ, ತಿನ್ಕೊಂಡು ಹೋಗ್ತಾರೆ. ಅವಾಗ ಖುಷಿ ಆಗತ್ತೆ ನನಗೆ. ಅದ್ರಲ್ಲಿ ಏನೋ ಆಪ್ಷನ್ ಇರಲ್ಲ ತೆಗಿಡಕ್ಕೆ, ಬೆಲ್ಲ ಎಳ್ಳು ಎಲ್ಲ ತೆಗಿಡಕ್ಕೆ ಆಪ್ಷನ್ ಇರಲ್ಲ. ಮಾಡಬೇಕು, ಬುದ್ಧಿ ಕಲಿಸ್ಬೇಕು ಅಂತ ನಾನು ಒಳ್ಳೆ ಟೆಕ್ನಿಕ್ ಬಿಡಿ ನಿಮ್ಗೆ. ಮತ್ತೆ ನೀವೆಲ್ಲ ವಾರ್ಡನ್ನು ಅಷ್ಟೇ ಹೆಡ್ ಮೇಡಮ್ ಆಗ್ಬೇಕಿತ್ತು, ತಪ್ಪಿ ಇಲ್ಲಿ ಇದ್ಬಿಟ್ಟಿದ್ದೀರಾ. ಏನ್ ಮಾಡೋದವ? ಸರಿ, ಇವಾಗ ಬೆಲ್ಲ ಹಾಕೊಂಡ್ರೆ ರಜಿ ಎಲ್ಲ ನೋಡಿ, ಇಷ್ಟು ಬೇಡ, ಬೇಡ ಬಿಟ್ಟಿದ್ದೀನಿ. ಸಾಕು, ಅರ್ಧ ಉಂಡೆ ಸಾಕಂದ್ರೆ ಸಾಕು ಸಾಕು. ಆಯ್ತಾ? ಉಪ್ಪು ಇಷ್ಟು ಹಾಕಿದ್ದೀನಿ. ಉಪ್ಪು ಇಷ್ಟು ಬೇಡ, ಇಲ್ಲಿ ಇಷ್ಟು ಸಾಕು, ಚಮಚ ಸಾಕು. ಆಯ್ತಾ? ಈಗಿಲ್ಲ ಅಲ್ಲಿ ಏನೇನು ಕಬೇನ್ ಸೊಪ್ಪು ಹಾಕೋದೇ ಬೇಡ, ನಾನು ಹಾಕ್ಬಿಟ್ಟಿದ್ದೀನಿ ಮಧ್ಯಾಹ್ನ. ನೀವು ಅದನ್ನು ತಿರುವಕ್ಕೆ ಹಾಕ್ತಿರಲ್ಲ, ಅದನ್ನು ಎತ್ತಿಡ್ತಾರೆ ಅಂತ ತಿರುವಕ್ಕೆ ಹಾಕ್ಬಿಡ್ತಿರಲ್ಲ ಕರ್ಬೇವು ಸೊಪ್ಪನ್ನು ಒಂದೇ. ಹೌದು ಹೌದು, ದುಡ್ಡು ಕೊಟ್ಟಂದಿರಲ್ವಾ? ಅದು ದುಡ್ಡು ಕೊಟ್ಟಂದಿದ್ದನ್ನ ಕರ್ಬೇವು ಸೊಪ್ಪು ಬಿಸಾಕಿದ್ರೆ ಹಂಗೆಲ್ಲ ಮಾಡಬಾರ್ದು. ನೋಡುವ, ನಂಗಂತೂ ಏನು ವಾಸನೆ ಬರಲ್ಲ. ನಿಂಗೆ ಏನಾದ್ರು ಬಂದ್ರೆ ಹೇಳು ಅಷ್ಟೇ. ಬರ್ಬೇಕಿನ್ನ ಅನ್ಸುತ್ತೆ. ಅದು ಉಪ್ಪು ಮಿಕ್ಸ್ ಆದ್ಮೇಲೆ ಉಪ್ಪು ಮಿಕ್ಸ್ ಹೌದು, ಇಷ್ಟ ಆಗಬೇಕು. ಇನ್ನು ಸ್ವಲ್ಪ ನೀರು ಹಾಕ್ತೀನಿ, ಇದ್ರೆ ಹಾಕ್ತೀನಿ. ಒಟ್ಟೊಂದು ಅರ್ಧ ಲೀಟ್ರ್ ನೀರು ಬೇಕು, 3/4 ಲೀಟ್ರ್ ನೀರು ಬೇಕಿದ್ದು ಬೇಕಾಗತ್ತೆ. ಇದನ್ನೆಲ್ಲ ಕಣ್ಣು ಅಂದಾಜಲ್ಲಿ ಮಾಡಿ ಅಷ್ಟೇ. ಈಗ ಹೋಗುತ್ತೆ. ಆದರೂ ಸಿಪ್ಪೆ, ಕಿತ್ಲೆಹಣ್ಣ ಸಿಪ್ಪೆ ಅದನ್ನು ಬಿಡದೆ ಅದರಲ್ಲೂ ಒಂದೇನು ಗೊತ್ತಿಲ್ಲ. ಹೌದು, ತುಂಬಾ ಹೇಳ್ತಾರೆ. ಕಿತ್ಲೆಹಣ್ಣು ಸೀನೋದು ಕಿತ್ಲೆಹಣ್ಣು ಸಿಪ್ಪೆ ತುಂಬಾ ಮೈಗೆ ಒಳ್ಳೇದು, ಬಹಳ ಒಳ್ಳೇದು ಅಂದ್ರೆ ಅದು ಹೇಳ್ತಿರೋದು. ಎಲ್ಲದಕ್ಕೂ ಒಳ್ಳೇದು, ಸ್ಕಿನ್ನಿಗೆ ಒಳ್ಳೇದು, ಆಂಟಿ ಆಕ್ಸಿಡೆಂಟ್ಸ್ ತುಂಬಾ ಇರುತ್ತೆ ಸಿಪ್ಪೆನಲ್ಲಿ ಕೂಡ, ವಿಟಮಿನ್ ಸಿ ಬೇಕು ಅಂದ್ರೆ ನಾನಾದ್ರೆ ಅದೆಲ್ಲ ತೊಕ್ಕೆಲ್ಲ ಮಾಡ್ಕೊತೀನಿ. ಎಲ್ರಿಗೂ ಹೇಳಕ್ ಹೋಗಲ್ಲ, ಅದನ್ನೆಲ್ಲ ನೋಡೇನೆಲ್ಲ ತಿಂದ್ಬಿಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಯಾರಿಗೂ ಹೇಳಕ್ ಹೋಗಲ್ಲ, ಇದಷ್ಟು ನಾ ಮಾಡ್ತೀನಿ. ಅದ್ರಲ್ಲಿ ನೀವು ತೊಕ್ಕು ಮಾಡ್ತೀರಾ? ಅದ್ರಲ್ಲೂ ಚೆನ್ನಾಗಿದೆ ಕಿತ್ಲೆಹಣ್ಣು ಸಿಪ್ಪೆ ಗೊಜ್ಜಲ್ಲಿ. ಕಿತ್ಲೆಹಣ್ಣು ಸಿಪ್ಪೆ ಹಿಂಗೆ ಹುರಿದ್ಬಿಟ್ಟು ಅದಕ್ಕೆ ಇನ್ನೇನು ಹಾಕೊಳ್ಳೋದು ಬೇಡ, ಮೆಂತೆ ಒಂದ್ 2 ಹಸಿಮೆಣಸಿನ್ಕಾಯಿ ಹುರಿಯೋದು ಕೂಡ ಬೇಡ. ಅದನ್ನ ಕಿತ್ಲೆಹಣ್ಣು ಸಿಪ್ಪೆನ ಹಾಕೊಂಡು ನುಣ್ಣಗೆ ಹುಣಸೆ ಹಣ್ಣು ಎಲ್ಲ ಹಾಕೊಂಡು ತಿರುಗ್ಬಿಡುದು. ಹಿಂಗೆ ಸಾಸಲ್ಲಿ ಇಟ್ಟು ಆಮೇಲೆ ಅದ್ರ ಎಣ್ಣೆ ಇಟ್ಟು ಒಂದಿಟ್ಟು ಹಿಂಗೆ ಹಾಕಿ ಅದನ್ನ ಚೆನ್ನಾಗಿ ಕುದಿಸ್ಬಿಡ್ಬೇಕು. ನಾನ್ ಸ್ಟಿಕ್ ಪಾತ್ರೆ ಕುದಿಸಿದ್ರೆ ತಳ ಇದೆಯಲ್ಲ ಒಳ್ಳೇದಿಲ್ಲ ಅಂತ ನಾನು ಅದಕ್ಕೆ ಇದೆಲ್ಲ ತಂದಿರೋದು. ಇವಾಗ ಫ್ರೈ ಫ್ಲೈ ಅಂತೆ, ಆಮೇಲೆ ಅದಂತದ ಕಾಸ್ಟ್ ಐರನ್ ಬಾಣ್ಲಿ ಏನೇನೋ ಅದು ಮಾಡ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ. ತೊಕ್ಕಂತೂ ನಾನು ಎಲ್ಲಾದ್ರದ್ದು ಮಾಡ್ತೀನಿ. ಮೊನ್ನೆ ಟೊಮೆಟೊ ತೊಕ್ಕಾಯ್ತು, ಸೂಪರ್ ಆಗಿತ್ತು. ಅದ್ರದ್ದು ಕೊತ್ತಂಬರಿ ಸೊಪ್ಪಿನ ತೊಕ್ಕಾಯ್ತು, ಅದು ಚೆನ್ನಾಗಿತ್ತು. ಅದು ಎಲ್ಲ ಚೆನ್ನಾಗಿರುತ್ತೆ. ಎಲ್ಲದೂ ಮಾಡ್ಬೋದು, ಏನು ತೊಂದರೆ. ನಿಂಬೆಹಣ್ಣಿಂದು ಸಿಪ್ಪೆ ತುಂಬ ದಿನ ನೀರು
ಉಪ್ಪಿನ ನೀರಲ್ಲೇ ಇಟ್ಬಿಟ್ಟು ಅದನ್ನ ಕೂಡ ಹಿಂಗೆ ತಿರುವಿ ಚಿಪ್ಪನು ಅದಕ್ಕೊಂಚೂರು ಎಲ್ಲ ಹಾಕಿ ಮೇಲೆ ಅದಕ್ಕೊಂಚೂರು ನಿಂಬೆಹಣ್ಣಿನ ರಸ ಹಿಂಡ್ಬೇಕಾಗುತ್ತೆ ಕೊನೆಯಲ್ಲಿ ಹುಣಸೆಹಣ್ಣು ಹಾಕ್ಬಾರ್ದು ಹಾಕ್ಬಿಟ್ಟು ಅದನ್ನ ಹಿಂಗೆ ಮಾಡಿ ತೊಕ್ಕೋದು ಬಹಳ ರುಚಿ ಅಡುಗೆಗೆ ನಾವು ಏನ್ ಬೇಕಾದ್ರೂ ಮಾಡ್ಬೋದು ಅದಕ್ಕೆ ಕಾಯಿ ಹಾಕ್ಬೇಡ ಹಾಕ್ಬೇಡ ಕಾಯಿ ಹಾಕ್ದಿರೋ ಅಡುಗೆ ಅಂದರೆ ನಮಗೆಲ್ಲ ಗಾಡಿ ನಾವು ಹಾಕೋದೇ ಇಲ್ಲ ಯಾಕೆ ನಾವು ಪಾಕಿಸ್ತಾನ ಬಾರ್ಡ್ರಲ್ಲಿ ಇದ್ದವರು ಮೊದಲು ಅಲ್ಲಿ ಕಾಯಿ ಕೊಬ್ಬರಿ ಹುಣಸೆಹಣ್ಣು ಅದು ಸಿಕ್ತಿರ್ಲಿಲ್ಲ ಹಂಗಾಗಿ ನಮ್ದೆ ಆ ಥರ ಅಲ್ಲಿ ಹೋಗಿ ಒಂದು 10 ವರ್ಷ ಇದ್ನಲ್ಲ ಅದರಿಂದ ನಾನು ಅದೇ ಥರ ಅಡುಗೆನ ಕಲ್ತ್ಕೊಂಡಿದ್ದೇನೆ ಏನಿಲ್ವೋ ಅದನ್ನೇ ಅಡುಗೆ ಹಾಕಿ ಮಾಡೋದು ಆಯ್ತಾ ಇದು ಇಷ್ಟ ಆಯ್ತಾ ಟೇಸ್ಟ್ ನೋಡ್ತೀಯಾ ಬೇಕಾದ್ರೆ ಸರಿದೆ ಹಂಗೆ ಬಟ್ಟೆಗೆ ಹಾಕೊಂಡು ಸಿಪ್ಪೆ ಹೆಂಗಿರತ್ತೆ ಅಂತ ನೋಡ್ಬೇಕು ಸಿಪ್ಪೆ ಹೆಂಗಿರತ್ತೆ ಅಂತ ನೋಡ್ಬೇಕಾದ್ರೆ ಸಿಪ್ಪೆ ಇದಕ್ಕೆ ಹಾಕ ಅದನ್ನ ಹಾಕೊಂಡ್ರೆ ಆಗಲ್ಲ ಹಾಕ ಅದಕ್ಕೆ ಒಂಚೂರು ಹಾಕೊಂಡು ಚೂರು ಟೇಸ್ಟ್ ನೋಡು ನೀವು ಬೇಕಾದ್ರೆ ಬ್ರೆಡ್ಡಿಗೋ ಇದಕ್ಕೆ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಹಚ್ಕೊಂಡು ತಿನ್ಬೋದು ಕಿತ್ಲೆಹಣ್ಣು ಸಿಪ್ಪೆ ಪರಿಮಳನೂ ಹೋಗಿಲ್ಲ ಅದು ಇದೆ ಹೋಗಲ್ಲ ಯಾವುದೂ ಹೋಗಲ್ಲ ಚೆನ್ನಾಗಿದೆ ಅಜ್ಜಿ ಸರಿ ಇದೆ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ ಸರಿ ಕಿತ್ಲೆಹಣ್ಣು ಸಿಪ್ಪೆ ಇದೆಯಲ್ಲ ಅದ್ರದ್ದು ಪರಿಮಳನೂ ಇದೆ ಅದ್ರದ್ದು ಟೇಸ್ಟು ಇನ್ನು ಅಷ್ಟು ಫುಲ್ ಹೋಗಿಲ್ಲ ಅದೊಂಥರ ಅಸ್ಟ್ರಿಂಜೆಂಟ್ ಟೇಸ್ಟ್ ಬರುತ್ತೆ ಅದು ಚೆನ್ನಾಗಿದೆ ಆಮೇಲೆ ಎಣ್ಣೆ ಹಾಕಿ ಮಾಡಲ್ಲ ಆಮೇಲೆ ಶುಂಠಿ ಬೇರೆ ಸಿಕ್ತು ಜೊತೆಗೆ ಖಾರವಾಗಿ ಗಂಟ್ಲಿಗೆ ಹಾಯ್ ಆಗುತ್ತೆ ತಿಂದ್ಬಿಟ್ರೆ ನೀವು ಶುಂಠಿ ಗೊಜ್ಜು ಅಂತ ಒಂದ್ಸತಿ ಮಾಡಿ ತೋರಿಸಿದ್ರಲ್ಲ ಅದು ಚೆನ್ನಾಗಿತ್ತು ಸೊ ಎರಡನ್ನೂ ಕಂಬೈನ್ ಮಾಡಿರೋದು ಇನ್ನು ಶುಂಠಿದು ಫ್ಲೇವರು ಕಿತ್ಲೆಹಣ್ಣು ಸಿಪ್ಪೆ ಫ್ಲೇವರು ಸಖತ್ತಾಗಿದೆ ಖಾರ ಜೊತೆಗೆ ಬೇರೆ ಚೆನ್ನಾಗಿದೆ ಚಳಿಗಾಲಕ್ಕೆ ಹೇಳಿ ಮಾಡ್ತಿದ್ದು ಅಡುಗೆ ಇವೆಲ್ಲ ಎಲ್ಲರೂ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಎಂಜಾಯ್ ಮಾಡಿ ಚೆನ್ನಾಗಿ ಹೆಂಗಿತ್ತು ಅಂತ ನಮಗೆ ಫೀಡ್ಬ್ಯಾಕ್ ಹೇಳಿ ಆಯ್ತು ಒಳ್ಳೇದಾಗಲಿ ಸರಿ ಅಜ್ಜಿ ಓಕೆ ಥ್ಯಾಂಕ್ ಯು ನೀವು ಹೇಳ್ಕೊಡ್ತಾ ಇರಿ ನಾವು ಕಲಿತಾ ಇರ್ತೀವಿ ಥ್ಯಾಂಕ್ ಯು ನಮಸ್ತೆ